ಹಲೋ, ಯಾರು? ಪುಷ್ಪಾನಾ? ಒಂದು ನಿಮಿಷ. ಅಮ್ಮ, ಪಕ್ಕದ ಮನೆ ಆಂಟಿಗೆ ಫೋನ್ ಬಂದಿದೆ, ಕಿಟಕಿಯಿಂದ ಕರಿ. ಆಗ್ಲೇ ನಿಮ್ಮಮ್ಮ ಫೋನ್ ಎತ್ತಿದ್ರು, ಭಯ ಆಗೋಯ್ತು ನಂಗೆ, ಸಿಕ್ಕಾಕೊಂತೀವಿ ಓ ಅಂತ. ಹೌದಾ? ಒಂದ್ ಕೆಲ್ಸ ಮಾಡು, ನೀನು ಫಸ್ಟ್ ಒಂದ್ ರಿಂಗ್ ಕೊಟ್ಬಿಟ್ಟು ಕಟ್ ಮಾಡ್ಬಿಡು. ಆಮೇಲೆ 2 ನಿಮಿಷ ಆದ್ಮೇಲೆ ಮತ್ತೆ ಕಾಲ್ ಮಾಡು. ಅವಾಗ ಗೊತ್ತಾಗುತ್ತೆ ನಂಗೆ ನೀನೇ ಫೋನ್ ಮಾಡ್ತಿದ್ಯಾ ಅಂತ. ನಾನು ಹತ್ರನೇ ಇದ್ದು ಫೋನ್ ಎತ್ತುತ್ತೀನಿ. ಇವತ್ ರಾತ್ರಿ ನಮ್ಮ ಮನೇಲಿ ಎಲ್ರು ತಿರುಪತಿಗೆ ಹೋಗ್ತಾ ಇದಾರೆ. ನಾನೊಂದು 9 o'clock ಕಾಲ್ ಮಾಡ್ತೀನಿ, ಇಡೀ ರಾತ್ರಿ ಮಾತಾಡೋಣ. ಓ, ನಿಮ್ ಮನೇಲಿ ಜನ ಇದಾರ ಇವಾಗ? ಹಾಲಿಂದ ಲ್ಯಾಂಡ್ಲೈನ್ ಅಲ್ಲಿ ಮಾತಾಡಕ್ ಆಗಲ್ವಾ? ಒಂದ್ ಕೆಲ್ಸ ಮಾಡು, ಆ ₹1 ಕಾಯಿನ್ ಬೂತ್ ಇರುತ್ತಲ್ಲ, ಅಲ್ಲಿಂದ ಹೋಗ್ಬಿಟ್ಟು ಕಾಲ್ ಮಾಡು. ಇವಾಗ ಕಾರ್ಡ್ಲೆಸ್ ಫೋನ್ ಅಂತ ಬಂದಿದ್ಯಂತೆ ಕಣೋ. ಅಂದ್ರೆ ವೈರ್ ಇರಲ್ಲ, ನಾವ್ ಎಲ್ ಬೇಕಾದ್ರೂ ಮನೇಲಿ ಆ ಫೋನನ್ನ ಎತ್ಕೊಂಡು ಹೋಗಿ ಮಾತಾಡ್ಬೋದಂತೆ. ನೀನು ಒಂದ್ ಪೇಜರ್ ತಗೊಳ್ಳೋ, ನಾನು ಅವಾಗ ಮೆಸೇಜ್ ಕಳಿಸ್ತಾ ಇರ್ತೀನಿ. ಹಾ ಅಂಕಲ್, ನಂಬರ್ ಹೇಳಿ ಬರ್ಕೋತೀನಿ. 606225. ಓಕೆ, ಇದು ಕೋಡ್ ಏನಾದ್ರೂ ಹಾಕ್ಬೇಕಾ? ಓಕೆ, 080 ಅಲ್ವಾ ಬೆಂಗಳೂರು ಕೋಡು? ಸರಿ ಅಂಕಲ್, ಓಕೆ. ಅಮ್ಮ, ನಿಂಗೆ ಸುರೇಶ್ ಮಾಮನ್ ನಂಬರ್ ಬೇಕು ಅಂತಂದ್ರೆ ಫೋನ್ ಬುಕ್ ಅಲ್ಲಿ ನೋಡು, ಇಲ್ಲಿ ABCD ಇರುತ್ತಲ್ವಾ ಕಾರ್ನರ್ ಅಲ್ಲಿ, ಎಸ್ ಅನ್ನೋದು ಪೇಜ್ ನೀನ್ ತೆಗಿಬೇಕು. ಅಲ್ಲಿ ತೆಗೆದ್ರೆ ಸುರೇಶ್ ಮಾಮ ಅಂತ ನಾನು ಲ್ಯಾಂಡ್ ಲೈನ್ ನಂಬರ್ ಬರ್ದಿದ್ದೀನಿ, ಅದನ್ನ ನೋಡ್ಕೊಂಡು ನೀನ್ ಫೋನ್ ಮಾಡು. ಅಯ್ಯೋ ಅಯ್ಯೋ ಅಯ್ಯೋ, ಏನ್ರಿ ಇಷ್ಟೊಂದು ಜಾಸ್ತಿ ಬಂದ್ಬಿಟ್ಟಿದೆ ಈ ಸರ್ತಿ ಫೋನ್ ಬಿಲ್ಲು. ಮತ್ತೆ ನೋಡ್ರಿ, ಇದ್ಯಾವ್ದೋ ಒಂದೇ ಒಂದ್ ನಂಬರ್ಗೆ ಎಷ್ಟ್ ಸತಿ ಫೋನ್ ಮಾಡಿದಾಳೆ. ಓ, ಮೊನ್ನೆ ರಾತ್ರಿ ನಾವು ತಿರುಪತಿಗೆ ಹೋದಾಗ್ಲೂ ಅದೇ ನಂಬರ್ಗೆ ಫೋನ್ ಮಾಡಿದಾಳೆ ರಾತ್ರಿ. ಯಾರ್ದದು ನಂಬರ್? ಇಲ್ಲಮ್ಮ, ಮ್ಯಾಥ್ಸ್ ಎಕ್ಸಾಮ್ ನಡೀತಿತ್ತಲ್ಲ, ಸ್ವಲ್ಪ ಡೌಟ್ಸ್ ಇತ್ತು, ಅದಕ್ಕೆ ಶ್ವೇತಾ ಹತ್ರ ಮಾತಾಡ್ತಿದ್ದೆ. ಶ್ವೇತಾನ? ಅವಳಿಗೆ ಯಾಕೆ ಅಷ್ಟೊತ್ತಿಗೆ ಫೋನ್ ಮಾಡ್ತಿದ್ದೆ ನೀನು? ತಡಿ, ಇಲ್ಲೇ ಇದೆ ನಂಬರ್, ಫೋನ್ ಮಾಡಿ ಕೇಳ್ತೀನಿ. ಒಂದೊಂದ್ಸತಿ ಶ್ವೇತಾ ಅವ್ರ ಅಣ್ಣನೂ ಫೋನ್ ಎತ್ತುತ್ತಾನಮ್ಮ.